ಅರ್ಪಿಸ್ಕೊಳ್ತಾ ಇದ್ದೀನಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾತನಾಡಿ ಎಷ್ಟಪ್ಪ ಬಸ್ ರಘು ಮಾತಾಡೋದಂತಲ್ಲ 150 ಬಸ್ಸು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಹೋಗಬೇಕು ಮಾತಾಡಿ ಕುಮಾರನವರು ಮಾತಾಡಿ ಇದೇನು ಮಾಡ್ತೀವೋ ಬಿಡ್ತೀವಪ್ಪ ನಮ್ಮಿಂದ ಏನು ಬೇಕು ಉಪಯೋಗಿಸ್ಕೊ 150 ಬಸ್ ಮಾಡಿಕೊಡು. ಅದಕ್ಕೆ ರಾಮಚಂದ್ರ ಏನು ಮಾಡೋಕ್ಕಾಗೋದಿಲ್ಲ. ನಿಮ್ಮಗಳ ಸಹಕಾರ ರಾಮಚಂದ್ರ ಬೇಕು. ವ್ಯವಸ್ಥಿತವಾಗಿ ನಿಮ್ಗೆ ಎಲ್ಲೆಲ್ಲಿಗೆ ವೆಹಿಕಲ್ ವ್ಯವಸ್ಥೆ ಬೇಕೋ ಆ ವೆಹಿಕಲ್ ವ್ಯವಸ್ಥೆನ ಅವ್ರು ಮಾಡಿಕೊಡ್ತಾರೆ. ತಗೊಂಡೋದು ವೆಹಿಕಲ್ ಖಾಲಿ ಬಿಡೋದು ಬೇಡ. ಜನ ಇವತ್ತು ಕುಮಾರನ ಮೇಲೆ ಪ್ರೀತಿಯಿಂದ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿ ನಮ್ಮ ಜಿಲ್ಲೆಗೆ ಕುಮಾರನವ್ರಿಗೆ, ಈ ಭಾಗದ ನಾಯಕರ ರಾಮಚಂದ್ರನವ್ರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ನಿಮ್ಮ ಸ್ವಾಭಿಮಾನಕ್ಕೆ ಗೌರವವನ್ನು ನಾವೇ ತಂದುಕೊಡ್ಬೇಕು. ಆ ನಿಟ್ಟಿನಲ್ಲಿ ಈ ಕ್ಷಣದಿಂದ ಕಾರ್ಯೋನ್ಮುಖರಾಗಬೇಕು. ಅದಕ್ಕೋಸ್ಕರ ಕರೆದಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆ ಇದು. ಇಲ್ಲೇನು ಹೆಚ್ಚಿಗೆ ರಾಜಕಾರಣ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ನಮ್ಗೆ ಹೇಳಲಿಲ್ಲ, ಬಿಡಲಿಲ್ಲ, ನಮ್ಗೆ ವಿಚಾರ ಗೊತ್ತಿಲ್ಲ, ಅದರ ಕೂಟ್ನೆಪ್ಗಳು ದಯವಿಟ್ಟು ನನಗೆ ಹೇಳ್ತಾರೆ. ಸಹಜ ಇವತ್ತು ಕಾರ್ಯಕ್ರಮ ಮಾಡುವಾಗ ಎಲ್ರಿಗೂ ಮಾಹಿತಿಗಳನ್ನ ಕೊಡಲಿಕ್ಕೆ ಆಗೋದಿಲ್ಲ, ಅನಿವಾರ್ಯಗಳಾಗ್ತವೆ. ಆದರೆ ಯಾರು ಮನಸ್ಸಲ್ಲಿ ಇಟ್ಟಿರೋದೆ ನೀವೇ ಕುಮಾರನಾಗಿ, ನೀವೇ ರಾಮಚಂದ್ರವಾಗಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ನಮ್ಮ ರಾಮಚಂದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ತಂದಿರುವಂತಕ್ಕಂಥ ಮಾಹಿತಿ ಕುಮಾರನವ್ರಿಗೆ ಹೋಗಬೇಕು. ಆ ಮಾಹಿತಿ ಕೊಡಲಿಕ್ಕೆ ಶಿವಕುಮಾರನವರೇ ಪಕ್ಕಾ ಮಾಹಿತಿ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲದಿರೋದು ಮಂಡ್ಯ ಕ್ಷೇತ್ರವೋ ದುದ್ದಾವರೇನೋ ಅವ್ರಿಗೇನು ಗೊತ್ತಿಲ್ಲದಂಥದ್ದು ಏನಿಲ್ಲ. ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ರಾಜಕಾರಣ ಮಾಡಲಿಕ್ಕೆ ಮುಂದಿನ ಮೊನ್ನೆ ಹಾಗೂ PLA ಅನ್ನೋದು ಒಂದು ಸಭೆ ಇದೇ ಜಾಗದಲ್ಲಿ ರಾಮಚಂದ್ರ ಮಾಡಿದ್ರು. ನಾನು ಅನಿವಾರ್ಯ ಫೆಬ್ರವರಿ 24 ವೆಡ್ಡಿಂಗ್ ಆನಿವರ್ಸರಿಯಿಂದ ತಿರುಪತಿಗೆ ಹೋಗಿದ್ದೆ. ಅವ್ರ ಕಾರ್ಯಕ್ರಮ ಬರೋದಕ್ಕೆ ಆಗಲಿಲ್ಲ. ಮತ್ತೊಂದು ಸಭೆಯನ್ನು PLA ಸಭೆನ ಕರಿಬೇಕಾಗ್ತದೆ. ಸ್ವಲ್ಪ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ನಾವು ಏನು ವೆಹಿಕಲ್ ಕೊಡಲಿಲ್ಲ, ಏನು ವ್ಯವಸ್ಥೆ ಮಾಡಲಿಲ್ಲ. ನೀವೇ ಸ್ವಯಂ ಪ್ರೇರಿತ ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಲಾಸ್ಟ್ ಸಭೆ ಮುಗಿಯುವವರೆಗೂ ಯಾವಾಗ ಒಂದು ಸಭೆ ಮುಗಿಯೋವರೆಗೂ ಇವೆಲ್ಲ ನನಗೆ ಸಹಕರಿಸಿದೆ. ಏನಾಗಿದೆ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದು ಮುಂದೆ ಯಾವುದೂ ಇದಾಗ್ತಾ ಇಲ್ಲ. ಈಗ ನಮ್ಮಲ್ಲಿ ನಮ್ಮ ಮಂಡ್ಯದಲ್ಲಿ ಏನು ವಿಧಾನಸಭಾ ಕ್ಷೇತ್ರದಲ್ಲಿ 2,30,30,000 ಮತದಾರ ಬಂದಿದೆ. ನಮಗೆ ಆಗಲೇ 7,000 ನೋಂದಣಿ ಕಾರ್ಯಕ್ರಮ. ದಯಮಾಡಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ, ಮಂಡ್ಯದಲ್ಲಿ ನಮಗೆಲ್ಲ ಗೊತ್ತಿದೆ, ನನ್ನ ಮುಂದಿನ ಭವಿಷ್ಯ ಮತ್ತೆ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಿಮ್ಮೆಲ್ಲರ ಕೈಲಿದೆ. ದಯಮಾಡಿ ನಿಮ್ಮ ಕೈ ಮುಗಿದ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ. ನಮ್ಗೆ ಒಂದು ಬೂತ್ನಲ್ಲಿ ಬರೀ 3 ಜನ ಅದು ಸುಧಾ 25,000 ಜನ ಸಿದ್ದೇಶ್ವರ ನೋಂದಣಿ ಆಗಬೇಕು. ನಮ್ಮ ಜೊತೆ ಇದೆ, ನಾವು ದಿನವಿಡೀ ಜೊತೆ ಯಾವ ಗಂಟೆಗಳು ನಾವು ಬರಲಿಕ್ಕೆ ಬಿಟ್ಟಿದ್ದೀವಿ. ದಯಮಾಡಿ ಕೈ ಮುಗಿದು ಕೇಳ್ಕೊತೀವಿ. ಫಸ್ಟ್ ಆ ಕಾರ್ಯಕ್ರಮ ನಿಖಿಲಣ್ಣವರು ಶುರು ಮಾಡೋದು, ನಮ್ಮ ಯುವ ನಾಯಕರವರು ಆ ಕಾರ್ಯಕ್ರಮ ಯಶಸ್ವಿ ಆದರೆ ನಮ್ಮ ಮಂಡ್ಯದಲ್ಲಿ ಫಸ್ಟ್ ಬರಬೇಕು. ಯಾಕಂದ್ರೆ ಎಲ್ಲ ಕಡೆ ಜಾಸ್ತಿ ಆಗಿದೆ. ನಮ್ಮ ಮಂಡ್ಯದಲ್ಲಿ 7,000 ಸದಸ್ಯರು ನೋಂದಣಿ. ಒಂದು ದಿನ ಹೇಳ್ತೀನಿ, ದಯಮಾಡಿ ಒಂದು 100 ಜನ ಮಾಡಿ. ನಮ್ಮ ಜೊತೆ ಇರುವಂತ ಸ್ನೇಹಿತರು, ಮುಖಂಡರು, ಕಾರ್ಯಕರ್ತರು ಮಾಡೋದು 100 ಜನ ಆಗ್ತೀವಿ. ದಯಮಾಡಿ ನನ್ನ ಕೈ ಮುಗಿದು ಕೇಳ್ಕೊತೀನಿ. ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಿಖಿಲಣ್ಣವರು ಮೊದಲನೇ ಕಾರ್ಯಕ್ರಮ ಎಲ್ಲ ಏನು ಯಾವ ಕಡೆ ಹೋದ್ರು ಎಲ್ಲ ಜಿಲ್ಲೆಯಲ್ಲೂ ಸುಧಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ. ದಯಮಾಡಿ ನಮ್ಮ ಮಂಡ್ಯ ಸಿಟಿ ಹೆಡ್ ಕ್ವಾರ್ಟರ್ನ ಆ ಕಾರ್ಯಕ್ರಮ ದಯಮಾಡಿ ಕೇಳ್ತೀರಿ, ಪಾಲಕರಿಗೆ ನಮಸ್ಕರಿಸಿ ಕೇಳ್ತೀವಿ ಅಣ್ಣ. ಅದೊಂದು ಕಾರ್ಯಕ್ರಮನ ದಯಮಾಡಿ ಇವತ್ತಿನ ಮನಸ್ಸಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀವಿ. ಹಾಗೆ 14ನೇ ತಾರೀಕು ನಡೆಯುವಂಥ VC ಫಾರಂನಲ್ಲಿ ಇವತ್ತು ಕುಮಾರಣ್ಣವರು ನಾವು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಏನಾದರೂ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಸುಮಾರು ಅಂಗವಿಕಲರಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 42 ಜನರಿಗೆ 400 ಬೈಕ್ಗಳನ್ನ ಇವತ್ತು ಅಂಗವಿಕಲರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮನ ಈ ಕುಮಾರಣ್ಣವರು ಹುಟ್ಟುಹಬ್ಬದ ದಿವಸನೇ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ರು. ಆ ಸಮಯದಲ್ಲಿ ಗಾಡಿಗಳದ್ದು ದಾಖಲಾತಿಗಳು ನಮ್ಗೆ ಏನು RTO ಲೇಟ್ ಆಗೋದ್ರಿಂದ ಅವತ್ತು ಸುಧಾ ಮಾಡೋಕ್ಕಾಗಿಲ್ಲ. ಹಾಗಾಗಿ ಎಲ್ಲ ಹೇಳ್ತಾರೆ, ನಮ್ಗೆ ಹೇಳಿಲ್ಲ ಅಂತ ನೀವು ದೂರ್ತೀರಿ. ಅವಾಗ ಅರ್ಜೆಂಟಿಗೆ ಕೊಟ್ಟಿದ್ದಂತ ಒಂದು ಏನು ದಾಖಲಾತಿಗಳು ಅಪ್ರೂವ್ ಆಗಿದೆ. ಯಾರು 15ನೇ ಬರೋಣ ಕುಮಾರಣ್ಣ ಮೊನ್ನೆ ಹೇಳಿದ್ರು, ನಾನು ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಏನು CSR ಫಂಡ್ನಲ್ಲಿ ಕೊಡ್ಲಿಕ್ಕೆ ಬೈಕ್ ಕೊಡ್ಲಿಕ್ಕೆ ರೆಡಿ ಇದೆ. ಯಾರೇ ಕೊಟ್ಟರು ಸುಧಾ ಮುಂದೆ ಏನು ID ಏನು ಮೇಜರ್ ಬೇಕಾಗಿರೋ ID ದಯಮಾಡಿ ಯಾವುದು ID ನಲ್ಲಿ ಮಿಸ್ ಆದ್ರೆ ನೀವೆಲ್ಲ ಕೊಟ್ಟಿರೋದು ರಿಜೆಕ್ಟ್ ಆಗಿದೆ. ಈ ನಿನ್ನೆ ನಮ್ಮದೇ 3 ರಿಜೆಕ್ಟ್ ಆಗಿದೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಕೊಟ್ಟರೆ ಅದು RTO ರಿಜಿಸ್ಟ್ರೇಷನ್ ಆಗಲ್ಲ. ಅವ್ರು ರಿಜೆಕ್ಟ್ ಆಗಲ್ಲ. ಏನೋ ಮಾಡಿ ಅಂತ ದಯವಿಟ್ಟು ಮಾಡೋಕ್ಕಾಗಲ್ಲ. ಅದು 3 ವೆಹಿಕಲ್ ನಮ್ಗೆ ಕಮ್ಮಿ ಆಗ್ತದೆ.
ದಯಮಾಡಿ ನಮ್ಮ ಎಲ್ಲ ಮುಖಂಡರ ಕಾರ್ಯಕರ್ತರು ಮನವಿ ಮಾಡ್ತೀನಿ. ಅವೇನಾದ್ರೂ ಕಾಂಪ್ಲಿಕೇಟ್ ಆಗ್ತದೆ, ನೀವೆಲ್ಲ ಕೊಟ್ಟಿರ್ತೀವಿ ಲಾಸ್ಟ್ ಕ್ಯಾನ್ಸಲ್ ಆದರೆ ಬದಲಿ ಹಣ ನಮ್ಗೆ ಬೇಕು ಅಂತ ಕ್ಯಾನ್ಸಲ್ ಮಾಡೋರೆ ಅನ್ನೋದೊಂದು ಉದ್ದೇಶ ಆಗ್ತದೆ. ದಯಮಾಡಿ ಹಣ ನೀವು ಕೊಡಬೇಕಾದ್ರೆ ಯಾರ್ಯಾರು ಅಂಗವಿಕಲರಿದ್ದಾರೆ 60% ಕೆಳಗಡೆ ಇರುವಂತ ಐಡಿ ಇರುವಂತ ಒಂದು ಅಂಗವಿಕಲ ಐಡಿ ಇರುವಂತದನ್ನ ಕೊಡಿ. ಫಸ್ಟ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟು ಈಗ ಮುಂದೆ ಬರುವಂತ ಏಪ್ರಿಲ್ ತಿಂಗಳು ಕೊಟ್ಟರೆ ಯಾರು ಅದಕ್ಕೆ ಅನ್ಯತೆ ಭಾವಿಸೋಣ ಅಂತ ಹೇಳ್ತಾ, ಹಾಗೆ ಮತ್ತೊಂದು ಹಣ ಏನು 14ನೇ ತಾರೀಕು ನಡೆಯುವಂತ ಸಭೆ ನಮ್ಮ ಈ ವಿಧಾನಸಭೆ ಮತ್ತು ಜೆಪಿ ಟಿಪಿ ಯಾವುದೇ ಒಂದು ಚುನಾವಣೆ ಅದು ದಿಕ್ಸೂಚಿ. ವೇದಿಕೆಯಲ್ಲಿ ಮಾಜಿ ಶಾಸಕ ಡಿ.ಬಿ. ಶಿವಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷರಾದ ನಾಗೇಶ್, SST ವಿಭಾಗದ ಸಾತನೂರು ಜಯರಾಮು, ನವೀನ್ ಕುಮಾರ್, ಮಹಮ್ಮದ್, ಲೋಕೇಶ್, ರಾಮಲಿಂಗೇಗೌಡ, ಕಿರಣ್, ಪಾಪಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಜಿಲ್ಲೆಯಲ್ಲಿ EC ಫಾರಂ ಕೃಷಿ ವಿಶ್ವವಿದ್ಯಾಲಯದಲ್ಲಿ 14/3/2026 ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮ, ಹಾಗೆ ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವಿತರಣೆ ಹಾಗೂ ಎಲ್ಲ ಶಾಲೆಗಳಿಗೆ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ನ ವಿತರಣೆ ಕಾರ್ಯಕ್ರಮ ಹಾಗೂ ಕೆರಗೋಡು ಹೋಬಳಿಯ ಶಾಲೆಗೆ ಶಾಲಾ ವಾಹನ ಹಾಗೂ 14 ಕೋಟಿ ಕೇಂದ್ರೀಯ ಅನುದಾನದಡಿಯಲ್ಲಿ ಖೇಲೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಒಂದು ಕ್ರೀಡಾಂಗಣ ಉದ್ಲಿ ಪೂಜೆ, ಹಾಗೆ ಎಲ್ಲ ಕಾರ್ಯಕ್ರಮನ ಕುಮಾರಣ್ಣ ಅಧ್ಯಕ್ಷರು ಹಮ್ಮಿಕೊಂಡಿದ್ದು, ತಾವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಮತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ, ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ ನಮ್ಮ ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಬನ್ನಿ, ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಳೋಣ. ಕುಮಾರಣ್ಣವರು ನಿಮ್ಮ ಪರ ಯಾವಾಗಲೂ ಹೋರಾಡಿ ನಮ್ಮ ಏನು ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಹೊಸ ಏನು 1,000 ಕೋಟಿ ಅನುದಾನದಲ್ಲಿ ಅದೊಂದು ಫ್ಯಾಕ್ಟ್ರಿನ ತರಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ಸುಧಾ ಗುದ್ದಿ ಪೂಜೆಯನ್ನು ನೆರವೇರಿಸ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ನಾವು ನೀವೆಲ್ಲರೂ ಸೇರಿ ಎಲ್ಲರೂ ಭಾಗವಹಿಸೋಣ. ಆ ಕಾರ್ಯಕ್ರಮ ಯಶಸ್ವಿ ನಡೆಸೋಣ. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ 10,000 ಜನನ ಪ್ರತಿ ಗ್ರಾಮದಲ್ಲೂ ಸುಧಾ ಬಸ್ನ ಮುಖಾಂತರ ಮತ್ತು ಬೈಕ್ಗಳ ಮುಖಾಂತರ ಎಲ್ಲ ಮುಖಂಡರು ಸೇರಿ ಪ್ರತಿ ಒಂದು ಗ್ರಾಮದಲ್ಲೂ ಸುಧಾ ಕರ್ಕೊಂಡು ನಾವು ಹೋಗಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರ ಬಂಧುಗಳನ್ನ ಇವತ್ತು ಈ ದಿನ ಪೂರ್ವಭಾವಿ ಸಭೆ ಮಾಡಿ ಇವತ್ತು ಕಾರ್ಯಕ್ರಮನ ಎಲ್ಲ ಕಾರ್ಯಕರ್ತರ ಮುಖಂಡರು ಕರೆದು ಕಾರ್ಯಕ್ರಮ ಮಾಡಿದ್ವಿ. 14ನೇ ತಾರೀಕು 10 ಗಂಟೆಗೆ 11 ಗಂಟೆ ಕಾರ್ಯಕ್ರಮದ 10 ಗಂಟೆಗೆ ನಾವೆಲ್ಲರೂ ಸುಧಾ ಒಗ್ಗಟ್ಟಾಗಿ ಆ ಕಾರ್ಯಕ್ರಮನ ನಮ್ಮ NDA ಮೈತ್ರಿಕೂಟದ ಎಲ್ಲ BJP ಮತ್ತು ನಮ್ಮ JDS ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಭಾಗವಹಿಸ್ತಾರೆ. ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಲು ನಮ್ಮ ಕರ್ತವ್ಯ ಮಾಡ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.